ಬನ್ನಿ, ಇವತ್ತು ಬಾಲಕೃಷ್ಣನ ಒಂದು ಅನಿರೀಕ್ಷಿತ ಹಾಗೂ ಅಷ್ಟೇ ಮುದ್ದಾದ ದೂರಿನ ಸುಂದರ ಕಥೆಯನ್ನ ನೋಡೋಣ. ಯಾವಾಗ್ಲೂ ತುಂಟಾಟ ಆಡೋ ನಮ್ ಪುಟ್ಟ ಕೃಷ್ಣ ಉಸಿರು ಕಟ್ಟುವಷ್ಟು ಜೋರಾಗಿ ಅಳೋಕೆ ಕಾರಣವಾದ್ರೂ ಏನಿರ್ಬಹುದು? ಮಾಮೂಲಿಯಾಗಿ ಅವನ್ ಬಂದ್ರೆ ಮನೆ ತುಂಬ ಗದ್ಲ. ಆದ್ರೆ ಇವತ್ತು ಯಾರತ್ರನೂ ಹೋಗ್ದೆ ದೂರದಲ್ಲಿ ಸಿಟ್ಟಿನಿಂದ ಕೂತಿದ್ದ. ತಾಯಿ ಯಶೋದೆಗೆ ಆಶ್ಚರ್ಯ ತರಿಸ್ತು. ಕೈ ಹಿಡಿಯೋಕೋದ್ರೆ ಸಾಕು, ಅವನು ಕೈ ಬಿಡಿಸ್ಕೊಂಡು ಇನ್ನೂ ಜೋರಾಗಿ ಹತ್ಬಿಟ್ಟ. ಪಾಪ ಯಶೋದೆಗೆ ಗಾಬರಿ. ಮಧುಮಂಗಲನೋ ಶ್ರೀಧಾಮನೋ ಹೊಡೆದ್ರ ಅಂತ ಕೇಳಿದ್ಲು. ಆದ್ರೆ ಕೃಷ್ಣ ಕೊಟ್ಟ ಆ ಉತ್ತರ ನಿಜಕ್ಕೂ ಅಚ್ಚರಿ. ಅವನ ಮುಗ್ಧತೆ ನೋಡಿ ನಂದಬಾಬಾ, ಯಶೋದೆ ಇಬ್ರೂ ಬೆಳ್ಳಗಿದ್ರೆ ತಾನೊಬ್ನೇ ಯಾಕೆ ಕಪ್ಪಗಿದ್ದೀನಿ ಅಂತ ಅವನು ಅಳ್ತಾ ಕೇಳ್ದ. ಬಣ್ಣ ಕಪ್ಪಗಿರೋ ಕಾರಣಕ್ಕೆ ಕೃಷ್ಣ ಯಶೋದೆಯ ಮಗನೇ ಅಲ್ಲ ಅಂತ ಊರಿನವರೆಲ್ಲ ಚುಚ್ಚುಮಾತು ಆಡ್ತಿದ್ದಾರೆ ಅಂತ ಅವನಿಗೆ ಬೇಸರ. ಯಶೋದೆಗೆ ತುಂಬಾ ಸಂಕಟ ಆಯ್ತು. ಇವತ್ತು ಏಕಾಏಕಿ ಈ ಮೂರ್ಖರ ಮಾತುಗಳನ್ನ ಯಾಕೋ ನಂಬ್ತಿದ್ಯಾ ಅಂತ ಪ್ರೀತಿಯಿಂದ ಕೇಳಿದ್ಲು. ಆದ್ರೆ ಅವನ ಅಳುವಿಗೆ ಅಸಲಿ ಕಾರಣವೇ ಬೇರೆ ಇತ್ತು. ತನ್ನ ಯಾವ್ಯಾವ ಸ್ನೇಹಿತರಿಗಾಗ್ಲೇ ಅತ್ತೆ ಮನೆ ಇದೆ ಅಂತ ಪಟ್ಟಿ ಮಾಡಿದ. ಆ ತನ್ಸುಖನಿಗೂ ಅತ್ತೆ ಮನೆ ಇತ್ತಂತೆ. ನಾನಿಷ್ಟು ಮುದ್ದಾಗಿದ್ರೂ ನನಗ್ಯಾಕ್ ಅತ್ತೆ ಮನೆ ಇಲ್ಲ ಅನ್ನೋದೇ ನಮ್ಮ ಕೃಷ್ಣನ ಅಸಲಿ ಕೋಪ. ಕೃಷ್ಣನ ಈ ಮುದ್ದಾದ ಅನಿರೀಕ್ಷಿತ ಬೇಡಿಕೆಗೆ ತಾಯಿ ಯಶೋದೆ ಏನಂತ ತಾನೇ ಉತ್ತರ ಕೊಡೋಕ್ ಸಾಧ್ಯ ಅಲ್ವಾ?